ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ರಾಜಮಾತಂಗಿ ವಾರಾಹಿ ಲಲಿತಾ ತ್ರಿಪುರ ಸುಂದರಿ ಜಗನ್ಮಾತೆ ಕೃಪಾಶೀರ್ವಾದ ಸರ್ವದಾ ಸಿದ್ಧಿರಸ್ತು. ಇವತ್ತು ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಬ್ರಹ್ಮಾಂಡ ವಿಚಾರದಲ್ಲಿ ಇಂಥ ಒಂದು ಮಹಾಕ್ಷೇತ್ರ ತಾವೆಲ್ಲರೂ ನೋಡಲೇಬೇಕಾದ ಒಂದು ವಿಚಾರ. ನಾವು ಹೋಗಬೇಕಾದ ಈ ಕ್ಷೇತ್ರಕ್ಕೆ ಕೆಲವ್ರನ್ನ ಬಿಡ್ತಾರೆ, ಕೆಲವ್ರನ್ನ ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಎಲ್ಲರನ್ನೂ ಪರ್ಮಿಷನ್ ತೊಗೋಬೇಕು. ಕೆಲವರಿಗೆ ಅನುಕೂಲ ಇದ್ದವ್ರಿಗೆ ಆ ರೀತಿಯಾದ ಒಂದು ಪರ್ಮಿಷನ್ನು. ಇಡೀ ಜಗತ್ತಲ್ಲಿ ಒಂದು ಶರಾವತಿ ನದಿ ಅಂತಿದೆ. ಶರಾವತಿ ಏಷ್ಯಾಸ್ ಬಿಗ್ಗೆಸ್ಟ್ ಒಂದು ವಿಶೇಷವಾದ ಡ್ಯಾಮ್. ಇದರಲ್ಲಿ 128-125 ಕಿಲೋಮೀಟ್ರ್ ದೂರ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರೇಡಿಯಸ್ಸಲ್ಲಿ ದೊಡ್ಡ ಡ್ಯಾಮು. ಇಂಥ ಒಂದು ಡ್ಯಾಮು ನಾವೊಂದು 28 ಕಿಲೋಮೀಟ್ರ್ ನಿಧಾನಕ್ಕೆ ಬರಬೇಕು. 22 ಕಿಲೋಮೀಟ್ರ್ ಡ್ಯಾಮ್ ಮೇಲೆ ಬರಬೇಕು. 28 ಕಿಲೋಮೀಟ್ರಲ್ಲಿ 22 ಕಿಲೋಮೀಟ್ರ್ ಡ್ಯಾಮ್ ಮೇಲೆ ಬರಬೇಕು. ಅಂದರೆ ಅಂಥ ಒಂದು ಅಣೆಕಟ್ಟು ಯಾರು ಕಟ್ಟಿದ್ದಾರೆ? ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದ್ದಾರೆ. ತುಂಗಾಭದ್ರಾ ತಾವೆಲ್ಲ ಕೇಳಿದ್ದೀರಾ? ಇಂಥ ಒಂದು ತುಂಗಾಭದ್ರಾ ನದಿ ಇರತಕ್ಕಂಥ ಮಹಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಬ್ರಹ್ಮಾಂಡ ವಿಚಾರ ಯೂಟ್ಯೂಬ್ ಚಾನಲ್ ಬ್ರಹ್ಮಾಂಡ ಗುರೂಜಿ ಮುಖಾಂತರವಾಗಿ ಇಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಈ ಒಂದು ವಿಶೇಷವಾಗಿ ವಿಚಾರವನ್ನು ತಿಳಿಸ್ಬೇಕು. ಬನ್ನಿ, ನೋಡಿ. ಸಂಚಾರಪೂರ್ವಕವಾಗಿರ್ತಕ್ಕಂಥ ಮಹಾಕ್ಷೇತ್ರಕ್ಕೆ ತಾವೆಲ್ಲರೂ ಭೇಟಿ ಮಾಡೋಕ್ಕೆ ಆಗೋದಿಲ್ಲ, ಹೇಗೆ ಹೇಳೋಕ್ಕಾಗತ್ತೆ. ಕಾಡಲ್ಲಿ ಇರತಕ್ಕಂಥ ಈ ಕ್ಷೇತ್ರ ತುಂಗಾಭದ್ರಾ ನದಿಗೆ ಒಂದು ವಿಶೇಷತೆ, ಅವರಿಗೆ ಅಡಿಪಾಯ ಅಂತ ಹೇಳ್ತೀವಿ. ತುಂಗಾ ಎಲ್ಲಿಂದ ಬಂತು ಅಂದರೆ ಸಾಕ್ಷಾತ್ತು ಜಗನ್ಮೋಹಿನಿ ಅವತಾರವನ್ನು ಮಹಾವಿಷ್ಣು ತೆಗೆದಾಗ ತೊಡೆ ಭಾಗದಲ್ಲಿ ಗಂಗೆ ಬರ್ತಾಳೆ ವಿಷ್ಣುಗೆ, ಆದರೆ ಜಗನ್ಮೋಹಿನಿ ಅವತಾರದಲ್ಲಿ ಬಂದಾಗ ತುಂಗೆ ತೊಡೆಯ ಭಾಗದಿಂದ ಬರ್ತಾಳೆ. ಭದ್ರಾ ನದಿ ಎಲ್ಲಿಂದ ಬರುತ್ತೆ ಅಂದರೆ ಭದ್ರಾ ನದಿ ಭದ್ರಾ ಪರ್ವತದಿಂದ ಬರುತ್ತೆ. ಆದರೆ ವಾರಾಹಿ ಬಾಯಿಂದ ಬಂದಿರತಕ್ಕಂಥದ್ದು ತುಂಗಭದ್ರಾ ಎರಡೂ ಸೇರಿ ಸಂಗಮ ಆದರೆ ಕೂಡಲಿ ಸೇರುತ್ತೆ. ಆದರೆ ಮೂಲ ಸ್ಥಾನದಲ್ಲಿರ್ತಕ್ಕಂಥ ಈ ವಾರಾಹಿ ಪರ್ವತ ಬಹಳ ವಿಶೇಷ. ಅದಕ್ಕೆ ವಾರಾಹಿ ಟರ್ಬೈನ್ ಅಂತ ಕರಿತೀವಿ. ವಾರಾಹಿ ಟರ್ಬೈನ್ ಯಾರು ಕ್ರಿಯೇಷನ್ ಮಾಡಿದ್ದು ಅಂದರೆ ನಮ್ಮ ವಿಶ್ವದ ಅತ್ಯಂತ ಉನ್ನತ ಶ್ರೇಷ್ಠವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಹೆಮ್ಮೆಯ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು, ನಮ್ಮ ಮುತ್ತಾತನವರು ಪೂರ್ವಜನ್ಮದ ಸುಕೃತ, ಅವರ ಮೊಮ್ಮಕ್ಕಳಾಗಿರತಕ್ಕಂಥ 5ನೇ ತಲೆಮಾರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇಲ್ಲಿ ಅವರು ಏನು ಮಾಡಿದ್ರು, ಬೆಟ್ಟದ ಮೇಲೆ ಇರ್ತಕ್ಕಂಥ ನೀರು ಹಾಗೇ ಹೋಗಬೇಕು ಅಂತ ಆಟೋಮೆಟಿಕ್ಕಾಗಿ ಹೋಗಬೇಕು, ಮಿಷಿನ್ ಇಲ್ಲ, ಏನೂ ಇಲ್ಲ. ಆ ಫೋರ್ಸ್ ಎನರ್ಜಿನಲ್ಲೇ ಕರೆಂಟ್ನ ಕನ್ವರ್ಟ್ ಮಾಡೋಣ ಅಂಥೇಳಿ ದೊಡ್ಡ ಟರ್ಬೈನ್ ಮಾಡೋದು. ಈ ಟರ್ಬೈನ್ ಜಾಗಕ್ಕೂ ವಾರಾಹಿ ಪರ್ವತದಿಂದ ಒಳಭಾಗಕ್ಕೆ ಹೋಗೋಕ್ಕೆ ಜಾಸ್ತಿ ಏನಿಲ್ಲ, ಬರೀ 2.5 ಕಿಲೋಮೀಟ್ರು. ಎಷ್ಟೇ 2.5 ಕಿಲೋಮೀಟ್ರ್ ಜೀಪಲ್ಲಿ ಹೋಗಬೇಕು. 2.5 ಕಿಲೋಮೀಟ್ರ್ ಒಳಗೆ ಹೋದ್ರೇ ಟನಲ್ ಒಳಗೆ ಅಲ್ಲಿರ್ತಕ್ಕಂಥ ಟರ್ಬೈನು ಆನ್ ಆಗುತ್ತೆ. ಅದು ಆನ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಹೆಂಗೆ ಸುತ್ತತ್ತೆ ಅಂದರೆ ಬಾಗಲ್ ತೆಗೆದ್ರೆ ಒಳಗೆ ನಾವು ನುಗ್ಬಿಡ್ತೀವೇನೋ, ಎಳ್ಕೊಂಬಿಡತ್ತೆ, ಅಷ್ಟು ಫೋರ್ಸ್ ಇರುತ್ತೆ. ಅದಕ್ಕೆ ಬೆಟ್ಟದ ಮೇಲೆ ನ್ಯಾಚುರಲ್ ಆಗಿರ್ತಕ್ಕಂಥ ದೊಡ್ಡ ಕೆರೆಯಲ್ಲಿ, ಆ ಕೆರೆ ಅಂದರೆ ಆ ಕಲ್ಯಾಣಿ ಒಳಗೆ ನೀರು ತನಗೆ ತಾನಾಗೆ ಬೆಟ್ಟದ ತುದಿ ಒಳಗಿಂದ ಹೋಗಿ ಟರ್ಬೈನ್ ಮುಖಾಂತರ ಹೊರಗಡೆ ವಾರಾಹಿಯಾಗಿ ಹೊರಟೋಗ್ತಾಳೆ. ಅಲ್ಲಿ ವರಹಿ ಅಂತಕ್ಕಂಥ ಒಂದು ನದಿ ಆಗುತ್ತೆ. ಇದು ಎಲ್ಲಿ ಬರುತ್ತೆ ಅಂದರೆ ನಾವುಗಳು ಮೇಲ್ಸುಂಕ ಅನ್ನೋ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಈ ದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಹೊಸೂರು ಅನ್ನೋ ಜಾಗ, ಹೊಸೂರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಎಡೂರು ಅನ್ನೋದಕ್ಕಂಥ ಒಂದು ಊರು. ಆ ಎಡೂರಿಂದ ಬಲವಾಗುತ್ತದೆ ಹೆಬ್ರಿ ಅಂತ ಒಂದು ಟರ್ನಿಂಗ್ ಪಾಯಿಂಟು, ಜಂಕ್ಷನ್ ಅದು. ಆ ಹೆಬ್ರಿ ಹತ್ರನ ಹೋದರೆ ಸಾಕು, ನೇರವಾಗಿ ಒಳಗೆ ಹೋದರೆ ಬಲಭಾಗದಲ್ಲಿ ಟರ್ನಿಂಗ್ ಮಾಡತಕ್ಕಂಥ ವೈಶಿಷ್ಟ್ಯತೆ ಏನು ಅಂದರೆ ಅಲ್ಲಿ ನಾವು ನೇರವಾಗಿ ಶರಾವತಿ ಡ್ಯಾಮ್ ಗೇಟ್ ಮೇಲೆ ಹೋಗ್ತೀವಿ. ಗೇಟಲ್ಲಿ ಬ್ರಹ್ಮಾಂಡ ಗುರುಗಳು ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ, ಏನೋ ನಮ್ಮ ಪೂರ್ವಜನ್ಮ ಸುಕೃತ. ಇಲ್ಲಿ ಪ್ರೆಸಿಡೆಂಟ್ ಬಿಡ್ತಾರೆ, ವೈಸ್ ಪ್ರೆಸಿಡೆಂಟ್ ಬಿಡ್ತಾರೆ, ಚೀಫ್ ಮಿನಿಸ್ಟರ್ ಬಿಡ್ತಾರೆ, ಗವರ್ನರ್ ಬಿಡ್ತಾರೆ. ಬಿಟ್ಟರೆ ಯಾವ ಮಿನಿಸ್ಟ್ರನ್ನಾಗಲಿ ಎಂ ಪಿನಾಗಲಿ ಈ ಸ್ಥಳಕ್ಕೆ ರದ್ದು. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಯಾರನ್ನೂ ಒಳಗೆ ಬಿಡಬಾರ್ದು ಅಂತ ವಿಶೇಷವಾಗಿರ್ತಕ್ಕಂಥ ಸೆಕ್ಯೂರಿಟಿ ಹಾಕಿದ್ದಾರೆ. ಈ ಸೆಕ್ಯೂರಿಟಿನಲ್ಲಿ ಭಾಳಷ್ಟು ಜನ, ಎಷ್ಟೋ ಜನ ಒಳಗಡೆ ಹೋಗಬೇಕು ಅಂದರೆ ಆ ಊರು ಲೋಕಲ್ ಅವ್ರು ಇರಬೇಕು, ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಸೈನ್ ತೊಗೋಬೇಕು, ಅಲ್ಲಿರ್ತಕ್ಕಂಥ MLA ಹತ್ರ ಸೈನ್ ತೊಗೊಂಡ್ರೆ ನಾವು ಆ ಕ್ಷೇತ್ರಕ್ಕೆ ಹೋಗೋಕ್ಕೆ ಒಂದು ಅವಕಾಶವನ್ನು ಮಾಡ್ತಾರೆ. ಇಲ್ಲಿ ಮೇಲ್ಸುಂಕ, ಮೇಲ್ ಅಂದರೆ ಮೇಲ್ಭಾಗದಲ್ಲಿ, ಸುಂಕ ಅಂದರೆ ವರಿಯನ್ನು ಕಟ್ಟೋದು ಅಂತ. ದೇವರಿಗೆ ವರಿ ಕಟ್ತಾಯಿದ್ರು ಅಂತೆ ಕಾಡು ಮನುಷ್ಯರೆಲ್ಲ ಹೋಗಿ. ಆ ವರಿ ಕಟ್ತಾ ಇರೋ ಜಾಗ ವಾರಾಹಿ ಪರ್ವತ. ನೋಡಿ, ವಾರಾಹಿಗೆ ವರಹಾಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಕೋರೆ ಹಲ್ಲಿರುತ್ತೆ, ಒಂದು ಭಾಗ. ಇದು ವಿಶೇಷವಾಗಿರೋ ಕೋರೆ ಹಲ್ಲು ಎಲ್ಲಿದೆ? ಇದು ಆಗುಂಬೆಯಲ್ಲಿ. ಈ ಕಡೆ ಇರೋದು ಕುದುರೆಮುಖಲ್ಲಿ. ಕುದುರೆಮುಖಗೂ ಆಗುಂಬೆಗೆ 2 ವಿಶೇಷವಾಗಿರ್ತಕ್ಕಂಥ ಕೋರೆ ಹಲ್ಲು ಮಧ್ಯದಲ್ಲಿ ಈ ಮೇಲ್ಸುಂಕದಿಂದ ನಾವು ಹೋದರೆ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬಹಳ ವಿಶೇಷ ಏನು ಅಂದರೆ, ಅಮ್ಮನವ್ರಿಗೆ ಅಭಿಷೇಕ, ಪೂಜೆ ಪುನಸ್ಕಾರ, ಪಂಚಾಮೃತ ಸ್ನಾನ ಸಮರ್ಪಯಾಮಿ ಮಾಡಿದರೆ
ಒಂದು ಬಂಡೆ ಇರುತ್ತಲ್ಲ, ಇದೇ ಒಂದು ಬಂಡೆ ಅಂತ ಇಟ್ಕೊಳ್ಳಿ. ಇಲ್ಲಿ ದುರ್ಗಾ ಪರಮೇಶ್ವರಿ ಇದ್ದರೆ ಇಲ್ಲಿಂದ ಇಲ್ಲಿ ಮೂಲಸ್ಥಾನಕ್ಕೆ ಹೋಗುತ್ತೆ. ಈ ಮೂಲಸ್ಥಾನಕ್ಕೂ ಅದಕ್ಕೂ ಜಾಸ್ತಿ ಏನಿಲ್ಲ, ಒಂದು 6 ಕಿಲೋಮೀಟ್ರ್ ಕಾಡೊಳಗೆ ಹೋಗಬೇಕು. 6 ಕಿಲೋಮೀಟ್ರ್ ಹೋದರೆ ಒಳಗಡೆ ದೇವಿ ಜಗನ್ಮಾತೆ ಮೂಲಸ್ಥಾನ ಇದೆ ಅಂತ ನಮಗೆ ಯಾರೋ ಒಬ್ಬರು ತಾತ ಹೇಳಿದ್ರು. ಆ ತಾತನ ಮಾತನ್ನು ಕೇಳೋಕ್ಕೆ ಭಾಳ ಸಂತೋಷ. ಯಾರು ಕರ್ಕೊಂಡು ಹೋಗ್ತಾರೆ? ನಡ್ಕೊಂಡು ಹೋಗಬೇಕು. 4 ಕಿಲೋಮೀಟ್ರ್ ಹೊರಟೋಗ್ಬೇಕು ಗಾಡೀಲಿ, ಆಮೇಲೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ನೀರು ಮಧ್ಯದಲ್ಲಿ ನೋಡಿ, ನೀರು ಹೀಗಿದೆ, ಮಧ್ಯದಲ್ಲಿ ಈ ಕಡೆ ಬರ್ತಾ ಇದ್ದರೆ ವರಹಿ ಅಂತಕ್ಕಂಥದ್ದು ಒಂದು ಹಳ್ಳಿ ಭಾಗದಿಂದ ಮಧ್ಯ ಬಿಂದೇನು ಸ್ಥಿರ, ಮಧ್ಯದಲ್ಲಿ ಕೋರೆ ಹಲ್ಲು. ಆ ಈಶ್ವರನಿಗೆ 7 ಹಡೆ ವಿಶೇಷವಾಗಿರ್ತಕ್ಕಂಥ ಹಾವು, 7 ಹಡೆ ಹಾವುಗಳು. ಒಂದು ಕಡೆ ಆಮೆ ಕಾಣುತ್ತೆ, ಒಂದು ಕಡೆ ಕೋರೆ ಹಲ್ಲು ಕಾಣುತ್ತೆ, ಇನ್ನೊಂದು ಕಡೆ ಅಮ್ಮನವರು ಆನೆಯ ಬೆನ್ನು ಕಾಣುತ್ತೆ, ಅಮ್ಮನವರು ವಾರಾಹಿ ಸ್ವಯಂ ದರ್ಶನ. ಆ ಈಶ್ವರ ಲಿಂಗ ಇದೆ, ಆ ಲಿಂಗದ ಮೇಲೆ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ ಸದ್ಯದಲ್ಲೇ. ಅಂಥ ಒಂದು ತೋರ್ಪಡಿಕೆ ವಿಶೇಷವಾಗಿರ್ತಕ್ಕಂಥ ಈ ಮಹಾಕ್ಷೇತ್ರ ದುರ್ಗಾ ಪರಮೇಶ್ವರಿ, ಮೇಲ್ಸುಂಕ ದುರ್ಗಾ ಪರಮೇಶ್ವರಿ ಅಂದರೆ ಬಹಳ ವಿಶೇಷತೆ. ಎಲ್ಲರೂ ಕಡ್ಲೆ ದುರ್ಗಾ ಪರಮೇಶ್ವರಿ ಹೋಗಿರ್ತೀರಾ. ಹೆಬ್ರಿಯಲ್ಲಿ ವಿಶೇಷವಾಗಿರೋ ದುರ್ಗಾ ಪರಮೇಶ್ವರಿ ಸಪರೇಟ್ ಆಗಿದ್ದಾರೆ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ಬಹಳಷ್ಟು ಚೆನ್ನಾಗಿದ್ದಾರೆ. ಪೊಳ್ಳಲ್ಲಿ ರಾಜರಾಜೇಶ್ವರಿಯಲ್ಲಿ ದುರ್ಗಾ ಪರಮೇಶ್ವರಿ ಬಹಳ ವಿಶೇಷವಾಗಿದ್ದಾಳೆ. ಎಲ್ಲ ಕಡೆ ದುರ್ಗಾ ಪರಮೇಶ್ವರಿ. ಮಂಗಳೂರು ಪ್ರಾಂತದಲ್ಲಿ ಪರಶುರಾಮ ಕ್ಷೇತ್ರ ಅಂದರೆ ಬಹಳ ವಿಶೇಷ. ಈ ಶರಾವತಿ ನದಿ 128 ಕಿಲೋಮೀಟರ್ ದೂರದಲ್ಲಿ ಅಷ್ಟು ವೇಗವಾಗಿ ನಾವು ಹೊರಗಬೇಕಾದ್ರೆ 22 ಕಿಲೋಮೀಟ್ರು ಡ್ಯಾಮ್ ಮೇಲೆ ಬರಬೇಕು. ಅಂಥ ಒಂದು ವಿಶೇಷವಾದ ಕ್ಷೇತ್ರ. ಈ ಕ್ಷೇತ್ರ ದರ್ಶನ ಮಾಡೋಕ್ಕೆ ನಾವು ಎಷ್ಟೋ ಪುಣ್ಯ. ಬನ್ನಿ ಆ ಹಾಡಿನ ಮುಖಾಂತರ ಹೋಗ್ಬಿಟ್ಟು ಫಸ್ಟು ಪ್ರಕೃತಿ ಸೌಂದರ್ಯವನ್ನು ಆಹಾ ಪ್ರಕಾರದಲ್ಲಿ ಹೋಗ್ತಾ ಬಂದಾಗ ಒಂದು ಬಾವಿ ನೋಡಿದ್ರಲ್ಲ, ಆ ಬಾವಿಲಿ ಯಾವತ್ತು 365 ದಿವಸಗಳು ಯಾವ ಕಾಲಕ್ಕಿರಲಿ, ಬರಗಾಲ ಇರಲಿ, ಎಂಥ ಕಾಲ ಇರಲಿ, ಮಳೆಗಾಲ ಇರಲಿ, ನೀರು ಯಾವಾಗ ಸಮೃದ್ಧಿಯಾಗಿರುತ್ತೆ. ಅಲ್ಲಿ ನಾಗರ ಹಾವುಗಳ ವಾಸ ಇದೆ. ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾಳಿಂಗ್ ಸರ್ಪನೂ ಇವತ್ತಿಗೂ ಜೀವಂತವಾಗಿ ಅಮ್ಮನವರ ಸಂಚಾರಕ್ಕೆ ಬರುತ್ತೆ, ಮೂಲಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿ ಏನು ನಿಮ್ಮ ಗರ್ಭಗುಡಿ ತೋರಿಸಿ ದೇವರ ದರ್ಶನ ಮಾಡಿದ್ದೀನಿ, ಮಂಗಳಾರತಿ ಮಾಡಿಸಿ. ಇಲ್ಲಿ 2 ಮುಖವಾಡ ಇದೆ, ಒಂದು ಬೆಳ್ಳಿ ಮುಖವಾಡ, ಒಂದು ಬಂಗಾರದ ಮುಖವಾಡ. ಬೆಳ್ಳಿ ಮುಖವಾಡ ಸಾಧಾರಣ ದಿವಸ ಹಾಕ್ತಾರೆ, ಬಂಗಾರದ ಮುಖವಾಡ ವಿಶೇಷ ದಿವಸದಲ್ಲಿ ಚಂಡಿ ಹೋಮ ಮಾಡಿದ ದಿವಸ ಹಾಕ್ತಾರೆ. ಇಲ್ಲಿ ಅಭಿಷೇಕ ಮಾಡಿದ್ರೆ ಸಾಕು, ಇಡೀ 6 ಕಿಲೋಮೀಟ್ರ್ ದೂರ ಮೂಲಸ್ಥಾನದವರೆಗೂ ಈ ನೀರು ಅಭಿಷೇಕ ಮಾಡಿರೋದು ಆ ಮೂಲಸ್ಥಾನಕ್ಕೆ ಹರಿಯುತ್ತೆ. ಇದೇ ವಿಶೇಷತೆ. ಅದಕ್ಕೆ ಆ ಎಂಟೈರ್ ಬಂಡೆ ಅಂದರೆ ಇಡೀ ಬಂಡೆನೇ ಸಾಕ್ಷಾತ್ ಜಗನ್ಮಾತೆದು. ಅದಕ್ಕೆ ಮೂಲಸ್ಥಾನಕ್ಕೂ ಇಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಗೂ ಭಾಳ ವಿಶೇಷ. ಅಂತೂ ಇಂತೂ ಪ್ರಕೃತಿನ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿನ ಸವದಿದ್ದೀರಾ, ಭಾಳ ಸಂತೋಷ. ಈಗ ನಾವು ಆ ಕಡೆ ನದಿನ ನೋಡಿದ್ವಿ, ಶರಾವತಿ ಡ್ಯಾಮನ್ನು ನೋಡಿದ್ವಿ. ಇಲ್ಲಿ ಒಳಗಡೆ ಇರ್ತಕ್ಕಂಥ ಪಾತಾಳದಲ್ಲಿ ಎಷ್ಟು ವಿಚಿತ್ರವಾದ ಪ್ರಾಣಿಗಳಿದೆ ಅಂದರೆ ವನ್ಯ ಪ್ರದೇಶ. ಅದಕ್ಕೆ ವನ್ಯ ಅರಣ್ಯ ರಕ್ಷಣಾ ಸಮಿತಿ ವಿಶೇಷವಾಗಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ KEB, ಬೆಸ್ಕಾಮು
ವರ್ಲ್ಡಲ್ಲಿ ಇವತ್ತು ವಿಶೇಷವಾಗಿ ವಿಶ್ವೇಶ್ವರಯ್ಯವ್ರು ಮಾಡಿರ್ತಕ್ಕಂಥ ವಿದ್ಯುತ್ ಶಕ್ತಿ ಇಲ್ಲೇ ಉತ್ಪತ್ತಿಯಾಗೋದು. ಇಂಥ ಒಂದು ಶರಾವತಿ ವಿದ್ಯುತ್ ಶಕ್ತಿಯ ಜೊತೆಗೆ ವಾರಾಹಿ ಟರ್ಬೈನ್ ಅಂತಲೇ ಮಾಡ್ತಾರೆ. ಅಂತರ ಜೊತೆಗೆ ನಾವು ಈ ಪ್ರಕೃತಿನ ಸೌಧೆ ಜೊತೆಗೆ ಅಮ್ಮನವರು ದುರ್ಗಾ ಪರಮೇಶ್ವರಿ ಮೇಲ್ಸುಂಕ ಅವಳನ್ನ ದರ್ಶನ ಮಾಡೋದು ಮುಖ್ಯ ಅಲ್ವಾ? ಬನ್ನಿ ಆ ದರ್ಶನ ಮಾಡೋಕ್ಕೆ ಹೋಗೋಣ. ನೋಡಿದ್ರಾ ಪರಮೇಶ್ವರ ಎಷ್ಟು ಚೆನ್ನಾಗಿದ್ದಾನೆ. ಇದು ಈ ಕಡೆ ಭಾಗದಲ್ಲಿ ಆಮೆ, ಆ ಕಡೆ ಭಾಗದಲ್ಲಿ ಅವಳ ಭುಜ, ಇದು ಕೋರೆ ಹಲ್ಲು. ಈ ಕಡೆಯಿಂದ ಸಾಕ್ಷಾತ್ ಜಗನ್ಮಾತೆ ಸರ್ಪದ ರೂಪದಲ್ಲಿ ಅವನಿಗೆ ಯಜಮಾನನಿಗೆ ಕಾವಲು. ನೋಡಿದ್ರೆ ಪ್ರಸನ್ನವಾಗಿ ಹಸನ್ಮುಖಿಯಾಗ್ಬಿಟ್ರೆ ನಾವು ಫಲಾಫಲ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವ್ಯಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ಗುರುದಕ್ಷಿಣಾಮೂರ್ತೆ ನಮಃ. ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂ ಪತಿಂ ವಂದೇ ಸೂರ್ಯಶಶಾಂಕ ವಂದೇ ನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬಹಳ ಸಂತೋಷ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿದ್ವಿ. ಮೂಲಸ್ಥಾನ ಸಾಕ್ಷಾತ್ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಇದ್ದ ಹಾಗೆ ಇಲ್ಲಿರ್ತಕ್ಕಂಥ ವರಾಹಿ ದುರ್ಗಾ ಪರಮೇಶ್ವರಿ ಬಹಳ ಮುಖ್ಯ. ಕಾಡು ವನಸಿರಿಯ ನಾಡು, ವಿಶೇಷವಾಗಿರ್ತಕ್ಕಂಥ ಶರಾವತಿ. ಇಂಥ ಒಂದು ಶರಾವತಿ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಏಷ್ಯಾಸ್ ಬಿಗ್ಗೆಸ್ಟ್ ಪರಿಪೂರ್ಣವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಜಲಾಶಯ ಇದೆ ಅಂದರೆ ಅದು ಶರಾವತಿ. ಇಂಥ ಒಂದು ಶರಾವತಿ 128 ಕಿಲೋಮೀಟ್ರು, ಒಂದು ವಿಶೇಷವಾಗಿರೋ ಡಯಾಮೀಟ್ರು. ಎಷ್ಟೋ 128 ಕಿಲೋಮೀಟ್ರು. ಒಂದು ಬೆಂಗಳೂರನ್ನ ತೆಗೆದು ಒಳಗೆ ಬಿಸಾಕ್ಬೋದು. ಅಂತಹ ಒಂದು ಶರಾವತಿಯಲ್ಲಿ ಬರೀ ಮಣ್ಣು ಹೂಳು ತುಂಬಿದೆ, ಸಿಲ್ಟ್ ತುಂಬವಾಗಿದೆ. ಏನು ಸರ್ಕಾರವೋ ಏನು ಕಥೆಯೋ, ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ? ಅಷ್ಟೂ ಹೂಳನ್ನು ತೆಗೆದು ಎಲ್ಲರಿಗೂ ಹಂಚಿದ್ರೆ ಇಷ್ಟು ವರ್ಷದ ಸಮೃದ್ಧಿ ಇನ್ನಷ್ಟು ಫಲ ಸಿಗುತ್ತೆ. ಆದರೂ ಅವಳಿಗೆ ಇಷ್ಟ ಇಲ್ಲ. ಇವ್ರದೆಲ್ಲ ಇಂಥ ಒಂದು ದೈವ ಸಾನ್ನಿಧ್ಯದನ್ನು ಜನಕ್ಕೆ ಹಂಚಬಾರ್ದು, ಪಾಪಕರ್ಮಗಳು ಜಾಸ್ತಿ ಮಾಡಿದ್ದಾರೆ, ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳಿ ಅನಂತ ಮಾಧವ ಹೇಳಿರ್ತಾನೆ. ಇಂಥ ಒಂದು ಅನಂತ ಮಾಧವ ಪುರಿ ಜಗನ್ನಾಥದಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಹುಟ್ಟುಬಿಟ್ಟಿದ್ದಾನೆ. ಅವನ ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಉದ್ಭವಿಸಿದಾಳೆ. ಇವಿಬ್ಬರಿಗೂ 17 ವಯಸ್ಸು. ಎಷ್ಟು ಚೆನ್ನಾಗಿದೆ. 18 ತುಂಬಿದ್ರೆ ಇಬ್ಬರು ಸೀನಿಯರ್ಸ್ ಆಗ್ಬಿಡ್ತಾರೆ ಅಂತ, ಅಲ್ಲಿವರೆಗೂ ಜೂನಿಯರ್ಸ್. ಅದಕ್ಕೋಸ್ಕರ ಅಂಥ ಒಂದು ವಿಷ್ಣು ಲಕ್ಷ್ಮಿ ಅನುಗ್ರಹವನ್ನು ಪಡಿತಕ್ಕಂಥ ಮಹಾಕ್ಷೇತ್ರ ಯಾವುದಾದ್ರೂ ಇದೆ ಅಂದರೆ ಕಲಿಯುಗದ ಅಂತ್ಯಕಾಲಕ್ಕೆ ಕಲಿಪುರುಷ ಬರ್ತಾ ಇದ್ದಾನೆ. ಇಂಥ ಕಲಿಪುರುಷನ ತಂಗಿ ಒಂದೊಂದು ಕ್ಷೇತ್ರದಲ್ಲಿ ಆವಿರ್ಭವಿಸಿದ್ದಾಳೆ. ಈ ಒಂದು ಪ್ರದೇಶದಲ್ಲಿ, ಮಲೆನಾಡಿನ ಪ್ರದೇಶದಲ್ಲಿ ಶಿವಮೊಗ್ಗದ ಒಂದು ಕಡೆ ಜಿಲ್ಲೆ, ಇನ್ನೊಂದು ಕಡೆ ಚಿಕ್ಕಮಗಳೂರು ಜಿಲ್ಲೆ, ಇನ್ನೊಂದು ಕಡೆ ಆಗುಂಬೆ ವಿಶೇಷವಾಗಿರೋ ಸಂದರ್ಭ. ಇದಕ್ಕೆಲ್ಲ ಬಿಟ್ಟು ಉಡುಪಿ ಜಿಲ್ಲೆ. ಇಷ್ಟಿಂಥ ಒಂದು ಸಮೃದ್ಧಿಯ ಒಂದು ಶರಾವತಿ ಮಧ್ಯಭಾಗದಲ್ಲಿ ನಾವು ಕೂತಿದ್ದೀವಿ ಅಂದರೆ ಈ ಒಂದು ಮಹಾಕ್ಷೇತ್ರ ಕಾಡಿನ ಮಧ್ಯದಲ್ಲಿ. ಇಲ್ಲಿ ಏನು ಅಂದರೆ ಮೇಲ್ಸುಂಕ ಅಂತ ಕರೀತಾರೆ. ಈ ಮೇಲ್ಸುಂಕ ಅಂತಕ್ಕಂಥ ಜಗನ್ಮಾತೆ ದುರ್ಗಾ ಪರಮೇಶ್ವರಿ. ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸಂಚಾರಕ್ಕೆ ಹೋದಾಗ ಬಂದು ಕೂತಿರೋದು ಸಪ್ತಮಾತೃಕಾ ಸಮೇತ ಅಂತ. ಇಲ್ಲಿ ಸಪ್ತಮಾತೃಕೆಯಲ್ಲಿ ಬಹಳ ವಿಶೇಷ ಅಂದರೆ ಶುಕಮುನಿಗಳು ವಾಸವಾಗಿರ್ತಕ್ಕಂಥ ಸ್ಥಳ. ಅದಕ್ಕೆ ಶುಕನ ಜೊತೆಗೆ ಅನುಷ್ಠಾನದಲ್ಲಿ ಕೂತಿರ್ತಕ್ಕಂಥ ಶುಕ ಮಹಾಮುನಿಗಳ ದರ್ಶನಕ್ಕೆ ಯಾರಾದರೂ ಕೊಟ್ಟಿರುವಂಥ ಸುಬ್ರಹ್ಮಣ್ಯ. ಅದಕ್ಕೆ ಇಲ್ಲಿ ಷಡ್ಜಗಳು ಜಾಸ್ತಿ ಇದೆ. ಷಡ್ಜ ಅಂದರೆ ನವಿಲು. ಇಂಥ ಒಂದು ನವಿಲು ಪ್ರದೇಶದಲ್ಲಿ ಕೌಮಾರಿಯ ಸಾನ್ನಿಧ್ಯ ಸಪ್ತಮಾತೃಕೆಯಲ್ಲಿ ಈ ಕ್ಷೇತ್ರ ಬಹಳ ವಿಶೇಷತೆ. ಇದು ವಾರಾಹಿ ಪರ್ವತ. ಎಲ್ಲಾದರೂ ನೀವು ತುಂಗಭದ್ರಾ ನೋಡಿರ್ತೀರ. ಕೂಡಲಿ ಅಂದರೆ ಸಂಗಮ, ಕೂಡಬೇಕು ಅಂತ, ನದಿ ಕೂಡಬೇಕು.
ಅದು ಎಲ್ಲಿದೆ? ನಮ್ಮಲ್ಲಿ ಕೂಡ್ಲಿ ಶೃಂಗೇರಿಯಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ್ಲಿ ಶೃಂಗೇರಿ. ಅಲ್ಲಿ ತುಂಗಾ ಭದ್ರಾ. ತುಂಗಾ ಎಲ್ಲಿಂದ ಬಂದಿದೆ ಅಂತ ಎಲ್ಲರಿಗೂ ಹುಡ್ಕೊಂಡು ಹೋದರೆ ಮಹಾವಿಷ್ಣುವಿನ ಅಂಶ. ಭದ್ರಾ ನದಿ ಸ್ವಯಂ ವಾರಾಹಿ ಪರ್ವತದಲ್ಲಿ ಬಂದಿದೆ. ಇದನ್ನ ಸರ್ ಎಂ ವಿಶ್ವೇಶ್ವರಯ್ಯವರು ಇಂಥ ಒಂದು ನದಿ ನೀರು ಉಗಮ ಆಗ್ತಾ ಇದ್ದಾಗ ಇದನ್ನ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಪವರ್ ಜನರೇಟ್ ಮಾಡೋಣ ಅಂತ ಹೇಳಿ ದೊಡ್ಡ ಟರ್ಬೈನ್ ಮಾಡಿದ್ದಾರೆ. ವಾರಾಹಿ ಟರ್ಬೈನ್ ಅಂತಲೇ ಮಾಡ್ಕೊಂಡಿದ್ದಾರೆ. ಅಂಥ ಒಂದು ಡ್ಯಾಮ್ನ ಯಾರಾದರೂ ಆ ಕಾಲಕ್ಕೆ ಮಾಡಿದರೆ ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬರಿಗೆ ಮಾತ್ರ ಸಾಕ್ಷಿ. ಇಂಥ ಒಂದು ವರ್ಲ್ಡ್ಸ್ ಜೀನಿಯಸ್ ಇಂಜಿನಿಯರ್ ಯಾರಾದರೂ ಇದ್ರೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ನಮ್ಮ ಮುತ್ತಾತನವರು ಅನ್ನೋದು ನಮ್ಮ ಎಷ್ಟೋ ಜನ್ಮದ ಪುಣ್ಯ. ಒಂದೇನು ಅಂದರೆ ಈ ಕ್ಷೇತ್ರಕ್ಕೆ ನಾವೇನು ಬಂದಿದ್ದೀವಿ, ಇಲ್ಲಿ ವಾರಾಹಿ ಇದ್ದಾಳೆ. ವಾರಾಹಿಯಲ್ಲಿ ರಾಜಮಾತಂಗಿ, ವಾರಾಹಿ, ಲಲಿತಾ ತ್ರಿಪುರ ಸುಂದರಿ ಅಂತ ಒಂದು 3 ಜಗನ್ಮಾತೆಯರು. ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಬಲಭಾಗದಲ್ಲಿ ಸಾಕ್ಷಾತ್ ರಾಜಮಾತಂಗಿ ಇರ್ತಾಳೆ. ವಿರಾಜಮಾನ ಕೂತಿರೋ ಮಹಾಸರಸ್ವತಿ ರಾಜಮಾತಂಗಿ. ಎಡಭಾಗದಲ್ಲಿ ವಾರಾಹಿ ಕೂತಿರ್ತಾಳೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ. ಜಗಜ್ಜನನಿ ಆದಿಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿ ಮಧ್ಯದಲ್ಲಿ ವಿರಾಜಮಾನಾಗಿರ್ತಾರೆ. ಈ ವಾರಾಹಿ ಕ್ಷೇತ್ರ ಅನ್ನೋದು ಅವಳದೇ ಆದ ಒಂದು ಕ್ಷೇತ್ರ ಬೇಕಲ್ಲ. ರಾಜಮಾತಂಗಿ ಕ್ಷೇತ್ರಕ್ಕೂ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಇರಲಿ. ಅಂಥ ಒಂದು ಕ್ಷೇತ್ರಕ್ಕೆ ಇವತ್ತು ನಾವು ಮಂಗಳವಾರ ದಿವಸ ಬಂದಿದ್ದೀವಿ. ಇಂಥ ಒಂದು ಮಂಗಳವಾರ ಅಮ್ಮನವರ ಸಾನ್ನಿಧ್ಯಕ್ಕೆ ಅವಳು ಕರ್ಕೊಂಡು ಬಂದಿದ್ದಾಳೆ ಅಂದರೆ ದಿವ್ಯಾನುಗ್ರಹ ಅವಳ ಇಷ್ಟೇ. ಇಲ್ಲಿ ಏನು ಮಾಡಿದಾಳೆ, ಪರಮೇಶ್ವರನ ಜೊತೆ ಕೂಡಿಸ್ಕೋಬೇಕು ಅಂತ ಹೇಳಿ ನದಿ ಮಧ್ಯದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಅವಳೇ ಸ್ವತಃ ಭೂಲೋಕಕ್ಕೆ ಇಳಿದು ಬಂದಿರತಕ್ಕಂಥದ್ದು. ನಮ್ಮಲ್ಲಿ ಕೋರೆ ಹಲ್ಲುಗಳು 2 ಇರುತ್ತೆ ವಾರಾಹಿಗೆ. ಒಂದು ಈ ಪರ್ವತದಲ್ಲಿದೆ, ಇನ್ನೊಂದು ವಾರಾಹಿ ಆ ಭಾಗದ ಪರ್ವತ. ಅಂದರೆ ನಾವು ಅಲ್ಲಿ ಏನು ನೋಡ್ತೀವಿ, ಕುದುರೆಮುಖ ಹೋಗ್ತೀವಿ, ಒಂದು ಆಗುಂಬೆ ಹೋಗ್ತೀವಿ. ಆಗುಂಬೆಯಲ್ಲಿ ನಾವಿದ್ದೀವಿ, ಕುದುರೆಮುಖ ಆ ಭಾಗದಲ್ಲಿ. ಒಂದು ಪರ್ವತದ ಕೋರೆ ಹಲ್ಲು ಆ ಕಡೆ, ಒಂದು ಪರ್ವತದ ಕೋರೆ ಹಲ್ಲು ಈ ಕಡೆ. ಈ ಕೋರೆ ಹಲ್ಲು ಮಧ್ಯದಲ್ಲಿ ಈ ನದಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಶರಾವತಿ ಹರಿತಕ್ಕಂಥದ್ದಕ್ಕೆ ಇಲ್ಲಿ ಬಂದು ಸೇರೋದು ಭದ್ರಾ ನದಿ. ಇಂಥ ಭದ್ರ ಸುಭದ್ರವಾಗಿರೋ ಮನುಷ್ಯನಿಗೆ ಯಾರಿಂದ ಬಂದಿರೋದು? ಭದ್ರಾ ನದಿ ಸ್ವಯಂ ಭದ್ರಕಾಳಿ ರುದ್ರನ ಸಂಭೂತವಾಗಿ ಬಂದಿರತಕ್ಕಂಥ ಕ್ಷೇತ್ರ. ಇಲ್ಲಿ ಏನಾಗಿದೆ, ಸಾಕ್ಷಾತ್ ಚೌಡೇಶ್ವರಿ, ಚಂಡಿಕಾ ಚೌಡೇಶ್ವರಿ ಅಂತಿದ್ದಾಳೆ, ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತಾಳೆ. ಅವಳ ಜೊತೆಗೆ ಸಾಕ್ಷಾತ್ ಭದ್ರಕಾಳಿ. 3 ಜನ ಆಗಮವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಅಲ್ಲಿ ಹೊಸೂರು ಅಂತ ಕರಿತೀವಿ. ಆ ಹೊಸೂರಿಂದ ಈ ಕಡೆ ಬಂದಾಗ ಮೇಲ್ಸುಂಕಕ್ಕೆ ಬಂದಾಗ ಯಡೂರು ಅಂತಿದೆ. ಯಡೂರಿಗೆ ಬಂದ ಮೇಲೆ ಅಲ್ಲಿಂದ ಹೆಬ್ರಿ ಅನ್ನೋದು ಟರ್ನಿಂಗ್ ಸಿಗುತ್ತೆ. ಅಲ್ಲಿ ನೀವು ಪರ್ಮಿಷನ್ ಮೊದಲೇ ತಗೋಬೇಕು, ಗೇಟಲ್ಲಿ ಪಾಸ್ ತಗೋಬೇಕು, KDBನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಜಿಯನ್ನು ಬರೀಬೇಕು. ತದನಂತರ ಅಲ್ಲಿರ್ತಕ್ಕಂಥ ಬೆಸ್ಕಾಂ ಅವ್ರಿಗೆ ಹೇಳಬೇಕು. ಅದಾದ ಮೇಲೆ ಜಿಲ್ಲಾ ಕಲೆಕ್ಟರ್ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಆಮೇಲೆ ಇಲ್ಲಿರ್ತಕ್ಕಂಥ ಯಾವ್ದಾದ್ರು MLA ಗೊತ್ತಾ ಒಂದು ಲೆಟರ್ ತೊಗೊಂಡ್ರೆ ನೀವು ಆವಾಗ ಪವರ್ ಜನರೇಟ್ ಮಾಡೋಕೆ ಈಗ ಸೆಂಟ್ರಲ್ ಗೌರ್ಮೆಂಟು ಅಲ್ಲಿ ನಿಮ್ಮ ಡ್ಯಾಮಲ್ಲಿ ನಿಂಬಿಡ. ನಾವು ಡ್ಯಾಮ್ ಮೇಲೆ ಜಾಸ್ತಿ ಏನು ಬರಲ್ಲ, ಒಂದು 22 ಕಿಲೋಮೀಟರ್ ಬರ್ತೀವಿ. 22 ಕಿಲೋಮೀಟರ್ ಡ್ಯಾಮ್ ಮೇಲೆ ಓಡಾಡಬೇಕು ಅಂದರೆ ಸುಮ್ಮನೆನಾ? ಎಲ್ಲರೂ ವಿದೇಶಕ್ಕೆ ಅಂತ ಒದ್ದಾಡ್ತೀರಾ. ಹೊರದೇಶ ಇರಲಿ, ದೇಶ ಸುತ್ತು ಕೋಶ ಓದು ಒಂದು ಇಂಥ ಒಂದು ದೇಶ ಬಿಟ್ಟು ನೀವು ವಿದೇಶಕ್ಕೆ ಹೋಗಿ ಕೂತೀರ ನೋಡಿ. ಒಂದು ಮನೇಲಿ ಒಂದು ಹಾಲ್ ಇರುತ್ತೆ, ಒಂದು ವಿಶೇಷ ಅಡುಗೆ ಮನೆ, ಒಂದು ಬಾತ್ರೂಮು, ಲೆಟ್ರಿನ್, ಡ್ರಾಯಿಂಗ್ ರೂಮು ಎಲ್ಲ ಇರುತ್ತೆ. ಆದರೆ ಒಂದು ಪೂಜಾ ರೂಮ್ ಒಂದು ಬಹಳ ಮುಖ್ಯ. ಇಂಥ ಒಂದು ಪೂಜಾ ರೂಮು ಭಾರತ ದೇಶ ಮಾತ್ರ. ಸಮೃದ್ಧಿಯಾಗಿರೋ ಈ ಭಾರತ ದೇಶದಲ್ಲಿ ಸರಿಯಾಗಿ ಕರ್ನಾಟಕ ನೆಟ್ಟಿಗೆ ನೋಡಿಲ್ಲ. ಇದಾದ ಮೇಲೆ ಭದ್ರಾ ಫಾರೆಸ್ಟ್ ಅಂತಿದೆ, ಅಲ್ಲಿ ಹುಲಿಗಳು ರಾಜ್ಯ ಅಂತಿದೆ. ಅಲ್ಲಿ ಚಾಮುಂಡೇಶ್ವರಿ ಸ್ವತಃ ಒಂದು ಮರದಲ್ಲೇ ಆವಿರ್ಭವಿಸಿದ್ದಾಳೆ. ಅಂತ ಒಂದು ಕ್ಷೇತ್ರ ಇದೆ. ಸೊ ಇದಕ್ಕೆಲ್ಲ ಒಂದೊಂದು ಕ್ಷೇತ್ರ ಮಹಿಮೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಒಂದ್ಸಲಿ ಹೀಗೆ ನಾನು ಒಂದು ಪ್ರೇರಣೆ ಆಗಿ ಜಗನ್ಮಾತೆಗೆ ನೋಡೋಣ ಅಂತ ಹೇಳಿ ಬಂದೆ. ಅಲ್ಲಿ ಒಂದು ವಯಸ್ಸಾದ ಒಂದು ಅಜ್ಜ ಬಂದು, ಅಯ್ಯೋ ಅಮ್ಮನವ್ರು ನಿಲ್ಲೇನು ನೋಡ್ತೀರಾ, ಬನ್ನಿ ಕಾಡೊಳಗೆ ಹೋಗಿ ತೋರಿಸೋಣ ಅಂತ. ಅಯ್ಯೋ ಅಪ್ಪ ಏನು ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ದೇವಸ್ಥಾನ ಅಂತ ಅಂದ್ಕೊಂಡೆ. ಕಾಡು ಮಧ್ಯದಲ್ಲಿ ಇರ್ತಕ್ಕಂಥ ನಾವು ಇವತ್ತೇನು ಈ ಕ್ಷೇತ್ರ ನೋಡ್ತಾ ಇದ್ದೀವಿ, ಇದನ್ನು ಒಂದು ಅಜ್ಜಯ್ಯನವರು ಕರ್ಕೊಂಬಂದರು. ಅವರು ದರ್ಶನ ಮಾಡಿಸಿ ಹೋಗಿದ್ದೆಷ್ಟೋ ಅಷ್ಟೇ, ಕುರಿ ಮೇಯಿಸ್ಕೊಂಡು ಬಂದರು, ದರ್ಶನ ಮಾಡಿಸಿದ್ರು, ಹೋಗ್ತಾ ಬಂದರು. ಮೇಲ್ಸುಂಕ ಅನ್ನೋ ದುರ್ಗಾ ಪರಮೇಶ್ವರಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಸ್ಥಾನದವರೆಗೂ ಬಂದ್ವಿ. ಅನ್ನದಾನ ನಿತ್ಯ ನಡೆಯುತ್ತೆ. ಇಂಥ ಒಂದು ಕಾಡಲ್ಲಿ ಅನ್ನದಾನ ಮಾಡ್ತಾ ಇರೋ ಕ್ಷೇತ್ರ ಎಲ್ಲಾದರೂ ಇದೆಯಾ ಅಂತ ಕರ್ಕೊಂಬಂದಿರ್ತಕ್ಕಂಥವ್ರು ಶ್ರೀಧರಮಯ್ಯ ಅವರು. ಅವ್ರು ಕರ್ಕೊಂಬಂದಾಗ ಈ ತಾತ ಈ ಒಂದು ಕ್ಷೇತ್ರ ತೋರಿಸಿದ್ರು. ಗುರುಗಳೇ, ಮೂಲ ಸ್ಥಾನ ಇದೆ, ಬನ್ನಿ, ಯಾರೂ ಅಲ್ಲಿ ಹೋಗಲ್ಲ ಅಂತ. ಒಳ್ಳೇದೇ ಆಯಿತು ಅಂದ್ಕೊಂಡೆ. ಯಾಕೆ ಗೊತ್ತಾ, ನಮ್ಮೂರು ಕಚರಾ ಜನಗಳು ಬಂದು ಗಬ್ಬೆಬ್ಸಿ ಆ ಬಾಟ್ಲು ಈ ಬಾಟ್ಲು ಎಲ್ಲ ಹಾಕಿ ಎಲ್ಲ ಹಾಳು ಕಲ್ಮಶ ಮಾಡ್ಬಿಡ್ತಾರೆ. ಅದಕ್ಕೆ ಹೇಳೋದು, ದೇವಿ ಒಬ್ಬಳೇ ಇದ್ದಾಗ ಯಾರು ಇಲ್ಲದೆ ಇರೋ ಸ್ಥಳದಲ್ಲಿ ಅವಳು ಕೂತ್ಕೊಳ್ಳೋದು. ಎಲ್ಲಿ ಜನ ಸೇರ್ತಾರೋ ನೀವು ಅನ್ಕೊಂಡಾಗೆ, ಓ ಸಿಕ್ಕಾಪಟ್ಟೆ ರಶ್ ಇದೆ, ದೇವಸ್ಥಾನ ಸಾನ್ನಿಧ್ಯ ಬಂದ್ಬಿಟ್ಟಿದೆ. ಯಾವ ಸಾನ್ನಿಧ್ಯ ಬರಲ್ಲ. ದೇವರಿಗೆ ಜನಗಳು ಕಂಡ್ರೆ ಇಷ್ಟ ಇಲ್ಲ. ನಮಗೆ ಬೇಕು ಅಂದರೆ ಯಾವ ಕ್ಷೇತ್ರಕ್ಕೆ ಹೋಗ್ತಿರೋ ಯದ್ಭಾವಂ ತದ್ಭವತಿ, ಆ ಗ್ರಾವಿಟೇಷನ್ ಪವರ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಆ ಒಂದು ಕ್ಷೇತ್ರಕ್ಕೆ ನೋಡಿ ಬರಬೇಕು ಅಂದರೆ ಯೋಗ ಬೇಕು. ನಾವು ಇಂಥ ದಿವಸ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಋಣ ಬರ್ದಿದೆ ಅಂದರೆ ಬರೋಕ್ಕೆ ಸಾಧ್ಯ. ಇವತ್ತು ಮಂಗಳವಾರ, ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸ. ಸೋಮವಾರದ ನಂತರ ಅಮ್ಮನವರು ತನ್ನ ಗಂಡನ ಪೂಜೆಯನ್ನು ಮಾಡಿಸ್ಕೊಂಡು ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮಾಡಿ ನನ್ನ ತಂಗಿ ನೋಡ್ಕೊಂಬಂಡ್ರು ಅಂತ. ಕೃಷ್ಣ ಅಂದ್ರೆ ಏನೇಳಿ, ಬರೀ ಕೃಷ್ಣ. ಕೃಷ್ಣ ಅಂದ್ರೇನು, ಕಾಳಿ. ಸೊ ಆ ಕಾಳಿ ಅವತಾರಕ್ಕೆ ಈ ವಾರಾಹಿಯನ್ನು ಈ ಒಂದು ಕಾರ್ತಿಕ ಮಾಸದ ದರ್ಶನವನ್ನು ಮಾಡಿದರೆ ದ್ವಿತೀಯ ಕಲತ್ರವಾಗದೆ, ಎರಡನೇದು ವಿಘ್ನವಾಗದೆ, ಎರಡೂ ಕ್ಷೇತ್ರ ದರ್ಶನವನ್ನು ಮಾಡಿಕೊಂಡು ಇವತ್ತು ಬಂದಿದ್ದೀವಿ. ಇಂಥ ಒಂದು ಆನೆಗುಡ್ಡ ಗಣಪತಿಯ ದರ್ಶನ ಮಾಡಿಕೊಂಡು ಅಮ್ಮನ ನೋಡ್ಕೊಂಬಂದ್ಬಿಡಿ ಅಂತ ಹೇಳಿ ಇವತ್ತು ಕಳಿಸಿ
ಫಸ್ಟ್ ಕ್ಲಾಸ್ ಆಗಿ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಬಂದಿದ್ದೀವಿ. ಆ ಮಧ್ಯಭಾಗದಲ್ಲಿ ಸುತ್ತಲೂ ನದಿ ಇದೆ. ಇಲ್ಲಿ ಏನು ಅಂದರೆ 2 ನದಿಗಳು. ಇಲ್ಲಿ ಊರ್ಚೆ ಅಂತ ಒಂದು ಹಳ್ಳಿ ಇದೆ. ಆ ಊರ್ಚೆ ಅನ್ನೋ ಹಳ್ಳಿನಲ್ಲಿ ಭದ್ರಾ ನದಿ ಉಗಮವಾಗುತ್ತೆ. ಶರಾವತಿ ಆ ಭಾಗದಿಂದ ಬಂದು ಇದಕ್ಕೆ ಸೇರುತ್ತೆ. ವಾರಾಹಿ ಪರ್ವತದಿಂದ ಬರತಕ್ಕಂಥ ವರಹಿ ಅಂತ ಹೇಳಿ ಒಂದು ನದಿ. ಈ 3 ನದಿಗಳು ಸೇರಿರ್ತಕ್ಕಂಥ ಈ ಒಂದು ವಿಶೇಷವಾದ ಕ್ಷೇತ್ರ ನೋಡಿ. ಇಲ್ಲಿ ಒಂದು ಕಡೆ ನಿಮ್ಗೆ ಆಮೆ ಥರ ಕಾಣುತ್ತೆ. ಒಂದು ವಿಶೇಷವಾಗಿ ಕೆಳಗಡೆ ಪರಮೇಶ್ವರನೇ ಸಾಕ್ಷಾತ್ ಇದ್ದಾನೆ. ಈ ಪರಮೇಶ್ವರನು ಸಾಕ್ಷಾತ್ ಅಮ್ಮನವರಿಗೆ 5 ಹೆಡೆಗಳ ನಾಗರಹಂಗ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚಕಂ ಬಲಂ ಶಂಕಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂಪತ ಏತಾನಿ ನವನಾಮಾನಿ ನಾಗರಾಂಚ ಮಹಾತ್ಮನಂ ಸಾಯಂಕಾಲೇ ಸ್ಮರೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವೇತ್. ಯಾವತ್ತು ಸಾಯಂಕಾಲ ಸ್ಮರೇ ನಿತ್ಯಂ ತತ್ಸಯೇತ್ ಸರ್ವತ್ರ ವಿಜಯ. ಯಾವತ್ತು ಬೆಳಗಿನ ಜಾವ ಬೇಗ ಹೇಳಬೇಕು. ನಾಗ ಅನುಗ್ರಹಗಳಿರಬೇಕು. ನಾಗಕ್ಷೇತ್ರ ಹೋಗಬೇಕು. ನೀವು ಹೋಗಬೇಕು ಅಂದರೆ ಸುಮ್ಮನೆ ಅಲ್ಲ. ನಾವು ಬರೋ ದಾರಿಯಲ್ಲೂ ನಾಗಪ್ಪ ದರ್ಶನ ಕೊಟ್ಟ. ಹೌದು, ಹೋಗಿ ಬನ್ನಿ, ನನ್ನ ಕ್ಷೇತ್ರಕ್ಕೆ ನಿಮ್ಮ ಪರ್ಮಿಷನ್ ಇದೆ ಅಂತ ಅಲ್ವಾ? ಅಂಥದ್ದೆಲ್ಲ ಯೋಗಮಯ ನೋಡಿ. ಯಾರು ಇಲ್ಲದೆ ಇದ್ರು ನಾವಿವತ್ತು ಮಾತಾಡಬೇಕು ಅನ್ನೋದು ಸಾಯಿ ಮುಖಾಂತರ ಇವತ್ತು ಮಾತಾಡಿ ನಾವು ಒಂದು ಒಳ್ಳೆ ಕ್ಷೇತ್ರಕ್ಕೆ ಈ ಮಾತನ್ನು ನಿಮ್ಗೆ ಹೇಳಬೇಕಾದ್ರೆ ಜನ ಇರದೇ ಇದ್ದರೆ ವಟ ವಟ ಅಂತಿರ್ತೀರ, ಕೇಳಿಸಲ್ಲ ನೋಡಿ. ಇವತ್ತು ನೆಮ್ಮದಿಯಾಗಿ ಸೈಲೆನ್ಸ್ ಅಂತ ಹೇಳಬೇಕಾಗಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಅವಳಾಯಿತು, ನಾವಾಯಿತು. ನೀವು ಯಾರಾದರೂ ಇಲ್ಲಿ ಬರಬೇಕಾದ್ರೆ ಬ್ರಹ್ಮಾಂಡಗಳು ಪರ್ಮಿಷನ್ ಇದ್ದರೆ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ, ಇಲ್ಲದ್ರೆ ಆಗೋದಿಲ್ಲ. ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ನಾವು ಅದಕ್ಕೆ ಒಂದು ಕ್ಷೇತ್ರಕ್ಕೆ ನೀವು ಇಲ್ಲಿ ಬರಬೇಕಾದ್ರೆ ಮೊದಲೇ ತಿಳಿಸಿದಾಗ ಅಲ್ಲಿ ಪರ್ಮಿಷನ್ ಇಂತಿಂದ ತೊಗೋಬೇಕು. ಇಂಥ ಕಡೆ ಹೋಗಿ ಏನ್ಬೇಕು. ನೀವುಗಳು ಪರಿಹಾರಕ್ಕೂ ಇಲ್ಲಿ ಬರಬಾರ್ದು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಫೋಟೋಗಳು ಹಿಡ್ಕೊತಾರೆ, ಫೋಟೋ ತೊಗೊಂಡು ಹೋಗ್ತಾರೆ. ಒಬ್ಬರು ಇನ್ನೂ ನಮ್ಮ ಜೊತೆ ಬಂದಿದ್ರು. ಆ ಫೋಟೋನ ತೊಗೊಂಡು ಹೋಗ್ಬಿಟ್ಟು ಮನೇಲಿ ಕೂತ್ಕೊಂಡಾಗ ಕಾಲು ಗೆಜ್ಜೆ ನಡ್ಕೊಂಡು ಬಂದ್ಲು. ಇವ್ರೇನಾದ್ರು ತುಂಬ ಕಷ್ಟ ಗುರುಗಳೇ, ಏನು ಮಾಡೋದು ಅಂದರು. ಕಷ್ಟ ಗುರುಗಳೇ ಎಂದಾಗ ಏನು ಮಾಡಿದ್ರು, ಆ ಸಮಯಕ್ಕೆ ಅವಳು ಬಂದು ಕೂತ್ಕೊಂಡಾಗ ರಾತ್ರಿ ಎಲ್ಲ ಶಬ್ದ ಗುರುಗಳೇ, ಏನು ಮಾಡೋದು, ಅವ್ರು ಭೂತಾನ ದೆವ್ವನ ಅಥವಾ ದೇವಿನ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಗೆಜ್ಜೆ ಯಾವತ್ತು ತಿಳ್ಕೊಳ್ಳಿ, ಛಲ್ 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 ಅಂದರೆ ಸ್ವತಃ ಅಮ್ಮನವರು ಅಂತ, ಗಲ್ 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 ಅಂತೂ ಅಂದರೆ ಪ್ರೇತಾತ್ಮ ಅಂತ. ಅದಕ್ಕೆ ಎರಡಕ್ಕೂ ಅಧಿದೇವತೆ ಆಗಿರೋ ಜಗನ್ಮಾತೆ ವಾರಾಹಿ. ಇಂಥ ಒಂದು ವಾರಾಹಿ ಸ್ಮರಣೆಯನ್ನು ಮಾಡ್ಕೋಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕು. ರಾಜಮಾತಂಗಿ ವಾರಾಹಿ ಲಲಿತಾ ತ್ರಿಪುರ. ಅದಕ್ಕೆ ಅಂತ ಒಂದು ವಾರಾಹಿನ ಸ್ಮರಣೆ ಮಾಡ್ಕೋಬೇಕಾದ್ರೆ ನೀವು ಬಗುಳಾಮುಖಿ ಸ್ಮರಣೆ ಮಾಡ್ಕೋಬೇಕು ಫಸ್ಟು. ಅದಾದ ಮೇಲೆ ವಾರಾಹಿ. ಓಂ ನಮೋ ಬಗುಳಾಮುಖಿಂ ಸರ್ವದುಷ್ಟಾನಾಂ ವಾಚಂ ಮುಖಂ ವದಂ ಸ್ತಂಭೈ ಜಿಹ್ವಾ ಕೆಲೆಯ ಬುದ್ಧಿರ್ವಿನಾಶಯ ಓಂ ಹ್ರೀಂ ಫಟ್ ಸ್ವಾಹ ಅಂತ. ಇಂಥ ಒಂದು ಬಗುಳಾಮುಖಿಯ ನಂತರ ವಾರಾಹಿ ಸ್ಮರಣೆ ಮಾಡಬೇಕು. ವಾರಾಹಿಗೆ ಸಪ್ತಮಾತೃಕೆಯರಲ್ಲಿ ಯಾವತ್ತು ಪಂಚಮಾಧಿಪತಿ ವಾರಾಹಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ನೋಡಿ ಮಧ್ಯದಲ್ಲಿ ಇರ್ತಾಳೆ. ಅದಕ್ಕೆ ಅವಳು ಮಧ್ಯದಲ್ಲಿ ಕೂತ್ಕೊಂಡಾಗ ಇಂಥ ವಾರಾಹಿ ಪಕ್ಕದಲ್ಲಿ ಆ ಭಾಗದಲ್ಲಿ ನಾವು ಇಂದ್ರಾಣಿ ನೋಡ್ತೀವಿ, ಈ ಕಡೆ ವೈಷ್ಣವಿ ನೋಡ್ತೀವಿ. ಇಂಥ ವಾರಾಹಿ ದರ್ಶನವನ್ನು ಅವಳ ಕ್ಷೇತ್ರದಲ್ಲಿ ವಾರಾಹಿ ಪರ್ವತದಲ್ಲಿ ವಾರಾಹಿ ಮಧ್ಯದಲ್ಲಿ ಇರತಕ್ಕಂಥ ನದಿಯ ಮಧ್ಯ ಶರಾವತಿಯ ಡ್ಯಾಮನ್ನು 22 ಕಿಲೋಮೀಟರ್ ದಾಡಿಕೊಂಡು ಕಾಡಿನ ಪ್ರಕೃತಿ ಸೌಂದರ್ಯ. ಸುಮ್ಮನೆ ಆಸ್ಟ್ರೇಲಿಯಾ ನೋಡೋಣ, ಸ್ವಿಟ್ಜರ್ಲ್ಯಾಂಡ್ ನೋಡೋಣ, ಏನು ಪ್ರಯೋಜನ ಇಲ್ಲ. ಮನುಷ್ಯ ಇರೋದು ಇನ್ನೊಂದು 11 ವರ್ಷ ಹಬ್ಬ ಅಂದರೆ ಕಲಿಯುಗದ ಅಂತ್ಯಕಾಲ ಬಂದೇ ಬಿಡ್ತು. ಇಂಥ ಕಲಿಯುಗ ಅಂತ್ಯಕಾಲದ ಒಳಗೆ ಮನುಷ್ಯ ಮಾಡಬೇಕಾದ್ದು 3 ತ್ರಿಸಂಧ್ಯಾ ಅಂತ ಜ್ಞಾಪಕ ಇಟ್ಕೊಳ್ಳಿ. ಏನು ತ್ರಿಸಂಧ್ಯಾ ಅಂದರೆ ಸಂಧ್ಯಾ ವಂದನೆ ಅಂತಲ್ಲ, 3 ಕೆಲಸಗಳನ್ನ ಯಾರು ಶ್ರದ್ಧೆಯಿಂದ ಮಾಡ್ತಾರೆ. ಏನೋ ಸಾಧು ಸಂತರನ್ನು ಗೌರವ ಕೊಡೋದು, 2ನೇದು ಗೋ ರಕ್ಷಣೆಯನ್ನು ಮಾಡೋದು, 3ನೇದು ದಾನ ಧರ್ಮ. ಇರೋವರೆಗೂ ಕೊಟ್ಬಿಡಿ. ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು ದುಡ್ಡುಗಳನ್ನ ಏನು ಮಾಡ್ತೀರಾ ಇಟ್ಕೊಂಡು 2000 ಹೊಟ್ಟೋಯ್ತು, 500 ಹೊಟ್ಟೋಗುತ್ತೆ. ಇನ್ನು ಆಮೇಲೆ ಬರೀ ಚಿಲ್ಲರೆ ಕಾಸು ಇಟ್ಕೋಬೇಕು. ಇದಕ್ಕೆಲ್ಲ ಶಾಪಿಂಗ್ ಹೋಗೋಕ್ಕೂ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇವತ್ತಿನ ಕಾಲ ಗಂಡಂದ್ರೆ ಏನು ಮಾಡ್ತೀರಾ, ಎಷ್ಟೋ ಜನ ನನ್ನ ಹೆಂಡ್ತಿಲಿ ಒಡವೆ ಮಾಡಿಸಿದ್ದೀನಿ, ಆ ಒಡವೆ ಅವಳು 24 ಗಂಟೆ ನೋಡೇ ಇರಲ್ಲ. ಸುಮ್ಮನೆ ಬಿರು ತೆಗೆಯೋದು, ನೋಡೋದು, ನೀಕು ಚೂಪ್ಲು 4 ಮೇಪ್ಲು ತೊಟ್ಟೋಗೋದು. ಮಕ್ಕಳಿಗೆ ಆಸ್ತಿ ಮಾಡಿದ್ದೀರಿ ಅಂತಾರೆ. ಎಷ್ಟು ಆಸ್ತಿ ಮಾಡಿದಿರಿ ಅಂತ ಪ್ರಯೋಜನ? ಒಂದು ದಿವಸ ಮಗ ಬಂದು ಆ ಪೇಪರ್ ನೋಡಿರಲ್ಲ. ನೀವು ಇರೋವಾಗಲೇ ಕೊಡಬೇಕು. ನಾಳೆ ನೀನು ಕಳ್ಕೊಂಡ್ಬಿಟ್ಟಾಗ ಅವ್ರ ಕೈಗೂ ಹೋಗಲ್ಲ, ನಿನ್ನ ಕೈಯಲ್ಲೂ ಇರಲ್ಲ, ಇನ್ನೊಬ್ಬರು ಪಾಲಾಗಲ್ಲ. ಅದಕ್ಕೆ ಹೇಳೋದು, ಕೊಟ್ಟು ಸಂತೋಷ ಪಡಿ. ಯಾವತ್ತು ಇಟ್ಕೊಂಡು ಪ್ರಯೋಜನ ಇಲ್ಲ. ಜೀವನನೇ ಹಾಗೆ. ಅದಕ್ಕೆ ನಾನು ಇವತ್ತು ನಿಮಗೆಲ್ಲ ಇದೇನು ಅಂದರೆ, ನಾನು ಬದುಕಿರೋವರೆಗೂ ಇಂಥ ಒಂದು ಕ್ಷೇತ್ರಗಳನ್ನ ದರ್ಶನವನ್ನು ನೀವು ಮಾಡಿಸ್ತಾ ಇದ್ದೀನಿ. ನಾಳೆ ಹೋದ ಮೇಲೆ ಏನೂ ಪ್ರಯೋಜನ ಇಲ್ಲ. ಬದುಕಿದ್ದ ಮನುಷ್ಯ ಶಾತ್ಕ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ಒಂದು ಸಾನ್ನಿಧ್ಯವನ್ನು ನಾವು ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿ ಮಾಂ ರಕ್ಷಮಾಂ ಪಾಹಿ ರಕ್ಷಮಾಂ ಜನಾರ್ಧನಿ ಅಂಥೇಳಿ ಆ ಜಗನ್ಮಾತೆಯನ್ನು ಸ್ಮರಣೆ ಮಾಡೋದು. ಇಂಥ ಒಂದು ಕ್ಷೇತ್ರಕ್ಕೆ ತಮಗೆಲ್ಲ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು. ವಿಶೇಷವಾಗಿರ್ತಕ್ಕಂಥ ಈ ಸಂಕಲ್ಪವನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಜಗನ್ಮಾತೆ ಆರಾಧಕನಾಗಿ ಮಾಡಿಕೊಂಡು ಯಾವುದೋ ಜನ್ಮದ ಪುಣ್ಯದಲ್ಲಿ ಎಲ್ಲೋ ಒಂಚೂರು ಕಾಲು ಧೂಳು ಸಮಾನವಾಗಿ 32 ಗುರುಗಳ ಒಂದು ದೀಕ್ಷೆಯನ್ನು ತಗೊಂಡು ನಾನಿವತ್ತು ಬಂದಿದ್ದೀನಿ ಅಂದರೆ ನಾನು ಅಲ್ಲ, ಅವಳು ಹಾಕಿದ ಭಿಕ್ಷೆಯಲ್ಲಿ ಅವಳು ಕರ್ಕೊಂಡ್ಬಿಟ್ಟಿದ್ದಾರೆ. ಕೆಲವೆಲ್ಲ ಅವಳೇ ತೋರಿಸ್ಕೊಡ್ತಾಳೆ. ಅಂಥ ಒಂದು ವಾರಾಹಿಯನ್ನು ನಿಮಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಿ. ಮತ್ತೊಮ್ಮೆ ವಾರಾಹಿ ಸ್ಮರಣೆ ಮಾಡ್ಕೊಳ್ಳೋಣ. ಹೇಳಿ ನೋಡೋಣ. ರಾಜಮಾತಂಗಿ ವಾರಾಹಿ ಲಲಿತಾ ತ್ರಿಪುರ ಸುಂದರಿಯನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ನೀವೆಲ್ಲ ಏನು ಮಾಡಬೇಕು? ಓಂ ಐಂ ಹ್ರೀಂ ಕ್ಲೀಂ ಗ್ಲೋಂ ಓಂ ನಮೋ ಭಗವತಿ ವಾತಾಳಿ ವಾತಾಳಿ ವಾರಾಹಿ ವಾರಾಹಿ ವರಮುಖಿ ವರಮುಖಿ ಅಂದೆ ಅಂದಿನಿಮ ರುಂದೆ ರುಂದಿನಿಮ ಜಂಬೆ ಜಂಬಿನ್ಮ ಮೋಹೆ ಮೋಹಿನಿಮ ಸ್ತಂಭೆ ಸ್ತಮಿನ್ಮ ಸರ್ವದುಷ್ಟ ಪ್ರದುಷ್ಟಾನಾಂ ಸರ್ವೇಷಾಂ ಸರ್ವವಾಕ್ಷಿ ಚಕ್ಷುರ್ಮುಖ ಗತಿ ಜಿಹ್ವಾ ಸ್ತಂಭನಂ ಕುರು ಕುರು ಶೀಘ್ರ ಮಶ್ಯಂ ಐಂ ಕ್ಲೌಂ ಟಹ ಟಹಳ ಢೂಂ ಢಹ ಢ ಹುಂ ಹತ್ರಾಯ ಫಟ್ ಓಂ ಶ್ರೀ ವಾರಾಹಿಯೇ ನಮೋ ನಮಃ. ನೋಡಿ, ಆ ದೇವ್ರ ದರ್ಶನನೂ ಮಾಡಿಸ್ದೆ. ಕಾಡಿನ ಮಧ್ಯದಲ್ಲಿ ದರ್ಶನ ಮಾಡಿದ್ರಿ, ಭಾಳ ಸಂತೋಷ.
ಉಪಚಾರವೆಲ್ಲ ಆಯಿತು. ಈಗ ನಾವು ಹೊರಡಬೇಕಾದ ಸಮಯ ಬಂದೇ ಬಿಡ್ತು. ನೋಡಿ, ಒಂದೊಂದು ಊರಲ್ಲಿ ಒಂದೊಂದು ಕ್ಷೇತ್ರವನ್ನು ದರ್ಶನ ಮಾಡಿಸ್ತಾ ಬರ್ತೀನಿ. ಬ್ರಹ್ಮಾಂಡ ಗುರುಗಳು ತೋರಿಸೋ ಯಾತ್ರೆ, ಯಾವುದಾದ ಕ್ಷೇತ್ರ, ಏನಾದರೂ ವಿಚಾರಗಳು ಮಾತಾಡಬೇಕು ಅಂದರೆ ಬ್ರಹ್ಮಾಂಡ ವಿಚಾರದಲ್ಲಿ ನಮ್ಮ ಯೂಟ್ಯೂಬ್ ಬ್ರಹ್ಮಾಂಡ ವಿಚಾರ ಚಾನಲಲ್ಲಿ ನೀವುಗಳು ನೋಡ್ತಕ್ಕಂಥದ್ದು. ಯಾರ್ಯಾರಿಗೆ ಏನೇನು ಹಂಚಬೇಕು, ಎಷ್ಟು ಜನಕ್ಕೆ ಹೇಳ್ತೀರಾ, ಇದೆಲ್ಲ ಗುರುಗಳೇ ನಿಮಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಭಾಳ ಜನ ಕೇಳ್ತೀರಾ. ಇಷ್ಟಕ್ಕಿಂತ ದೊಡ್ಡ ಸೇವೆ ನನಗೇನು ಬೇಕು? ನೀವೇ ಗಂಟೆ ಬಾರಿಸಿ ವಿಶೇಷವಾಗಿರ್ತಕ್ಕಂಥ ಸಬ್ಸ್ಕ್ರೈಬ್ ಆದರೆ ಭಾಳ ಸಂತೋಷ. ಏನು ವಿಶೇಷ ಅಂತೀರಾ? ಇಂಥ ಒಂದು ಸಾನ್ನಿಧ್ಯಕ್ಕೆ ನಾವೆಲ್ಲ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆ. ಗುರುಗಳು ಸಾಯಿ ಮಂಜುನಾಥ್ನವರು, ಸದ್ಗುರುಗಳು, ವನ್ಯಕುಲ ಕ್ಷತ್ರಿಯ ವಿಶೇಷವಾಗಿರ್ತಕ್ಕಂಥ ತಿಗಳರ ವಂಶಸ್ಥರು. ತಿಗಳರ ವಂಶಸ್ಥರಿಗೆ ಕುಲಗುರುಗಳು ಅಂದರೆ ದ್ರೌಪದಿಯ ಪೂರ್ವಾಜಿತದಿಂದ ಪಾಂಡವರ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ವಂಶ ವನ್ಯಕುಲ ಕ್ಷತ್ರಿಯ ಧರ್ಮ. ಅದರಲ್ಲಿ ತಿಗಳರು ನೀವೆಲ್ಲ ಏನಾಗಿದ್ದೀರಾ, ಅವರ ಬ್ರಹ್ಮಚಾರ್ಯತ್ವ ಪಾಲಿಸ್ತಕ್ಕಂಥ ಏಕೈಕ ಗುರು ಯಾರಾದರೆ ನಿಮಗೆಲ್ಲ ತಿಗಳ ವಂಶಸ್ಥರಿದ್ದಾರೆ ಅಂದರೆ ಸಾಯಿ ಮಂಜುನಾಥ ಸದ್ಗುರುಗಳು. ಇಂಥ ಒಂದು ವಿಶೇಷತೆ ಇವರಿಬ್ಬರು ಸಾನ್ನಿಧ್ಯದಲ್ಲಿ ನಾವತ್ತು ಬಂದು ಅಮ್ಮನವರ ವಾರಾಹಿ ದರ್ಶನ, ದುರ್ಗಾ ಪರಮೇಶ್ವರ ದರ್ಶನ ವಾರಾಹಿ ಪರ್ವತದಲ್ಲಿ ಮಾಡಿದ್ದೀವಿ. ಅದಕ್ಕೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಒಂದು ವಿಭಿನ್ನ ಕ್ಷೇತ್ರ. ಮುಂದಿನ ಕ್ಷೇತ್ರಗಳು ಎಷ್ಟು ವಿಶೇಷ ಅಂದರೆ ಜಗತ್ತಲ್ಲಿ ಯಾರು ಕಂಡು ಕಾಣರಿಯದೆ ಒಂದು ವಿಶೇಷವಾದ ಕ್ಷೇತ್ರಗಳಿಗೆ ಹೋಗ್ತೀವಿ. ಇವತ್ತು ಅಮ್ಮನವರಿಗೆ ವಾರಾಹಿ ಸ್ಮರಣೆ ಮಾಡಿರ್ತಕ್ಕಂಥ ಮೂಲ ಮಂತ್ರ ನಿಮಗೆ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಓಂ ಐಂ ಹ್ರೀಂ ಕ್ಲೀಂ ಗ್ಲೌಂ ಓಂ ನಮೋ ಬಹುಳಾಮುಖೀಂ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾ ಕಿಲಯ ಬುದ್ಧಿರ್ವಿನಾಶಯ ಓಂ ಹ್ರೀಂ ಫಟ್ ಸ್ವಾಹ. ಇವಳು ವಾರಾಹಿಗೆ ಬಹುಳಾಮುಖಿ ಮಹಾಸೇವಕಿ. ಅದಕ್ಕೆ ರಾಜಮಾತಂಗಿ ಬಲಭಾಗದಲ್ಲಿ, ಎಡಭಾಗದಲ್ಲಿ ವಾರಾಹಿ ಸಾಕ್ಷಾತ್ ಜಗನ್ಮೋಹಿನಿಯಾಗಿರ್ತಿಲ್ಲ. ಇದು ಅದೇ ಪುಸ್ತಕ ಮಧ್ಯದಲ್ಲಿ. ಅದಕ್ಕೆ ತ್ರಿಕೋಣಾತ್ಮಿಕ ದೀಪಿಕಾ. ಇವರ ಅಡೀ ದೇವತೆಗಳ ಎಲ್ಲ ದೇವಿಗಳು ವಿಶೇಷವಾಗಿ ವಾಸಸ್ಥಳ. ಆ ಬಹುಳಾಮುಖಿ ನಾಲ್ಗೆಯ ರಾಕ್ಷಸನ್ನ ಎಳೆದು ಸೀಳಿ ಕತ್ತರಿಸಿ ಹಾಕ್ಬಿಡ್ತಾಳೆ. ಈ ಮಂತ್ರವನ್ನು ಹೇಳಿದ್ರೆ ಸರ್ವ ದುಷ್ಟ ಸರ್ವ ಶತ್ರು ಭಯಂಕರಿ ಧ್ವಂಸ ಮಾಡಾಕ್ಬಿಡ್ತಾಳೆ. ಅದಕ್ಕೆ ಬಹುಳಾಮುಖಿನ ಸ್ಮರಣೆ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ತೋರಿಸಿರ್ತಕ್ಕಂಥ ಕ್ಷೇತ್ರದಲ್ಲಿ ವಾರಾಹಿ ಕೆಳಗಡೆ ಈಶ್ವರ ಏನಿದ್ದಾನೆ, ಸದಾಕಾಲದಲ್ಲಿ ನಾಗದೇವತೆಗಳು ವಾಸ. ಇದು ಕಾಡು ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ನಾನು ಇವತ್ತು ದರ್ಶನ ಮಾಡಿಸಿ ನಿಮಗೆಲ್ಲ ಧನ್ಯರಾಗಿರ್ತಕ್ಕಂಥ ಅವಕಾಶ, ನಿಮಗೆಲ್ಲ ಸಂತೋಷ ಆಗಿದೆ ಅಂತ ಭಾಳ ಸಂತೋಷ ನಾನು ಪಟ್ಟಿದ್ದೀನಿ. ಇದೇ ರೀತಿ ಮುಂದಿನ ದಿವಸಗಳಲ್ಲಿ ತೋರಿಸ್ಬೇಕಾದ್ರೆ ಆ ಬ್ರಹ್ಮಾಂಡ ವಿಚಾರವನ್ನು ಯೂಟ್ಯೂಬ್ ಚಾನಲ್ನ ಮಧ್ಯ ಏನು ಗುರುಗಳಾಗಿ ಜ್ಞಾಪಿಸಿದ್ರೆ, ಅಯ್ಯೋ ನಿಮಗೆಲ್ಲ ಶಾರ್ಟ್ ಮೆಮೊರಿ ರೀ, ಮಧ್ಯೆ ಜ್ಞಾಪಿಸ್ತಾ ಇರಬೇಕು, ಆವಾಗವಾಗ ಅಯ್ಯೋ ಜ್ಞಾಪಕ ಇದೆಯಾ ಅಂತ. ಹಾಗೆ ನೀವು ಜ್ಞಾಪಿಸ್ತಾ ಇದ್ದರೆ, ಮತ್ತಷ್ಟು ಜನ ಜ್ಞಾಪಿಸ್ಕೊಳ್ತಾ ಇದ್ದರೆ ವಿಶೇಷವಾಗಿರ್ತಕ್ಕಂಥ ಉನ್ನತ ಸ್ಥಾನ. ಆಮೇಲೆ ಮುಂದಿನ ದಿವಸಗಳಲ್ಲಿ ದೇವಸ್ಥಾನ ಬೇರೆ ಕಟ್ಟಬೇಕು, ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಓಡಾಡಬೇಕು, ಎಷ್ಟು ಕೆಲಸ ಇದೆ. ನೀವೆಲ್ಲ ಬಂದು ಪಾತ್ರೆಗಳನ್ನು ತೊಳಿಬೇಕು. ಏನು ಗುರುಗಳೇ ಪಾತ್ರೆ ತೊಳಿಬೇಕು ಅಂತಿದ್ದೀರಾ? ಖಂಡಿತ ಇಲ್ಲ, ನನ್ನದಲ್ಲ. ಆ ದೇವಿಯ ಸಾಮಗ್ರಿಗಳು, ಅವಳ ತಟ್ಟೆ, ಅವಳ ಕಿರೀಟ, ಅದೆಲ್ಲ ಒಂದೊಂದು ದಿವಸ ಒಬ್ಬೊಬ್ಬರು ಸೇವೆ ಮಾಡ್ತಾಯಿರಿ. ಕರ್ಮಣ್ಯೇವ ಅಧಿಕಾರಸ್ಯೆ ಮಾ ಫಲೇಶು ಕದಾಶ. ನಿಮ್ಮ ಕರ್ಮಗಳನ್ನು ನೀವೇ ಕಳ್ಕೋಬೇಕು. ಗಂಡನ ಕರ್ಮ ಹೆಂಡತಿ ಕಳ್ಕೊಳ್ಳೋಕ್ಕಾಗಲ್ಲ, ಹೆಂಡತಿ ಕರ್ಮ ಗಂಡ ಕಳ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ವಿಭಿನ್ನವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಮಹಿಮೆಯಲ್ಲಿ ನಾವೆಲ್ಲ ಇವತ್ತು ಬಂದಿದ್ದೀವಿ. ಭಾಳ ಸಂತೋಷ. ನಿಮಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಬ್ರಹ್ಮಾಂಡ ಗುರುಗಳು ಸದಾಕಾಲದಲ್ಲಿ ನಿಮ್ಮ ವಿಶ್ವಾಸವಾಗಿರ್ತಕ್ಕಂಥ ವಿಚಾರದಲ್ಲಿ ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಸದಾಕಾಲದಲ್ಲಿ ನಾನು ಪ್ರಯತ್ನ ಪಡ್ತಿರ್ತೀನಿ. ಸನಾತನ ಧರ್ಮ ಭಾರತ ದೇಶದ ಎತ್ತಿ ಹಿಡಿಯೋಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬ್ರಹ್ಮಾಂಡ ವಿಚಾರದಲ್ಲಿ ಮತ್ತಷ್ಟು ಮಗದೊಮ್ಮೆ ಇನ್ನಷ್ಟು ಕ್ಷೇತ್ರಗಳಲ್ಲಿ ಹೋಗಿ ಬರೋಣ, ಆಯಿತಾ? ಹೋಗಿ ಬನ್ನಿ. ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರ ಈ ನದಿ, ಈ ಕ್ಷೇತ್ರದಲ್ಲಿ ಈ ನದಿ ಹಿಂಗೆ ಹರ್ಕೊಂಡು ಪೂರ್ತಿ ವಿಜೃಂಭಣೆಯಿಂದ ಗಂಗಾದೇವಿ ಹರಿತಾಳೆ. ಈ ಗಂಗಾದೇವಿಗೆ ಬೇರೆ ಬೇರೆ ನಾಮಕರಣ ಏನಿರುತ್ತೆ, ಆ ರೀತಿ ಈ ಶರಾವತಿ, ವರಹಿ ಅಂತ ಹೇಳಿ ಅವಳ ಹೆಸರು. ಅದಾದಮೇಲೆ ವಾರಾಹಿ ಪರ್ವತದಿಂದ ಬರ್ತಕ್ಕ ವರಹಿ. ಇದಲ್ಲದೆ ಆ ವಾರಾಹಿ ಪರ್ವತದಲ್ಲದೆ ಶರಾವತಿ ನದಿ ದೊಡ್ಡ ಉಗಮಾಗಿರ್ತಕ್ಕಂಥ ಕ್ಷೇತ್ರ. ಇದ್ರಿ ಅವಳು ತ್ರಿಕಾಲ ಸಂಧ್ಯಾವಂದನೆ ಮಾಡ್ದಂಗೆ ತ್ರಿಕಾಲದಲ್ಲೂ ನದ್ಯ ದ್ವೀಪ ವಸುಂಧರ. ವಸುಂಧರ ಅಂದರೆ ಸುಂದರವಾಗಿರ್ತಕ್ಕಂಥ ದ್ವೀಪ ಮಧ್ಯದಲ್ಲಿ ಜಗನ್ಮಾತೆ. ನನ್ನ ದೇಹ ಇಟ್ಕೊಂಡೇ ಹಿಂಗೆ ನಡ್ಕೊಂಡ್ ಬಂದಿದ್ದೀವಿ ಅಂದರೆ ನೀವೆಲ್ಲ ಹೆಂಗಿರ್ಬೇಕು.